ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹರ್ಷಿತಾ. ನಾನು ಇವತ್ತು ಹಾಲಿನಿಂದ ಪೇಡ ಮಾಡ್ತಾಯಿದ್ದೀನಿ. ಹಾಲಿನ ಪೇಡವನ್ನು ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು 3 ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡೆ. ತುಪ್ಪ ಕರಗಿದ ಮೇಲೆ ನಾನು ನೆಕ್ಸ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬಟ್ಲು ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಕರಗಿದ ಮೇಲೇ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಹಾಲನ್ನು ನೀವು ಸ್ವಲ್ಪ ಬಿಸಿ ಆಗೋ ತನಕ ಕಾಯಬೇಕಾಗುತ್ತೆ. ಒಂದು 2 ನಿಮಿಷ ಆದಮೇಲೆ, ಅಂದರೆ ಸ್ವಲ್ಪ ಹಾಲು ಎಲ್ಲ ಬಿಸಿ ಆದಮೇಲೆ ನೀವು ನೆಕ್ಸ್ಟು ಹಾಲಿನ ಪೌಡ್ರನ್ನು ಹಾಕ್ಕೊಳ್ಳಿ. 2 ಬಟ್ಲಷ್ಟು ಹಾಲಿನ ಪೌಡ್ರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪೌಡ್ರನ್ನು ನೀವು ಯಾವಾಗ ಹಾಕ್ತಿರೋ ಆವಾಗಿನಿಂದ ನೀವು ಅದರಲ್ಲಿ ಕೈ ಆಡಿಸ್ತಾ ಇರಬೇಕಾಗತ್ತೆ, ಅಂದರೆ ಸೌಟನ್ನು ಆಡಿಸ್ತಾ ಇರಬೇಕಾಗತ್ತೆ. ಇಲ್ಲ ಅಂದರೆ ಹಾಲಿನ ಪೌಡ್ರು ತಲೆ ಹಿಡಿದ್ಬಿಡುತ್ತೆ. ಸೊ ನೀವು ಹಾಗೇ ಇದನ್ನು ಬಾಡಿಸ್ಕೊಳ್ತಾ ಮಾಡಬೇಕಾಗತ್ತೆ. ನೀವು ಹಾಲಿನ ಪೇಡ ಮಾಡಬೇಕಾದ್ರೆ ನಿಜವಾಗ್ಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಇಲ್ಲಾಂದರೆ ತುಂಬ ತಳ ಹಿಡಿದ್ಬಿಡುತ್ತೆ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ ನಾವು ಮಾಡೋ ಪ್ರೋಸೆಸ್ಸು. ಸೊ ನೀಟಾಗಿ ಕಲಿಸ್ಕೊಳ್ತಾ ಈ ರೀತಿ ಮಾಡ್ಕೋಬೇಕಾಗತ್ತೆ. ಕಲಿಸ್ಕೊಳ್ತಾನೆ ಇರಬೇಕು. ಅದು ಗಂಟು ಕೂಡ ಆಗುತ್ತೆ. ಇಲ್ಲ ಅಂದರೆ ನಾವು ಹಾಲಿನ ಪೌಡ್ರ್ ಹಾಕಿದಾಗ ಈ ರೀತಿ ಕಲಿಸ್ಕೊಳ್ತಾ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಒಂದು 3/4 ಬಟ್ಲಷ್ಟು ನಾನು ತೊಗೊಂಡಿದ್ದೀನಿ. 3/4 ಬಟ್ಲಿಗಿಂತ ಸ್ವಲ್ಪ ಜಾಸ್ತಿನೇ ಅನ್ಬೋದು. ಬಟ್ ಏನಂದರೆ ಹಾಲಿನ ಪೌಡ್ರಲ್ಲೂ ಸಕ್ಕರೆ ಅಂಶ ಇರೋದರಿಂದ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಬಟ್ಲು ಅಥವಾ 3/4 ಬಟ್ಲಷ್ಟು ಹಾಕಿದರೆ ಸಾಕಾಗುತ್ತೆ ಸಕ್ಕರೆನ. ಈಗ ಸಕ್ಕರೆ ಕೂಡ ಕರಗಿ ನೀಟಾಗಿ ಬ್ಲೆಂಡ್ ಆಗಿದೆ ಎಲ್ಲದಕ್ಕೂ. ಈ ರೀತಿ ಆಗಬೇಕು. ಸ್ವಲ್ಪ ದಪ್ಪ ಆಗಿ ಸಕ್ಕರೆ ಎಲ್ಲ ಕರಗಿ ತೆಳುವಾಗಿ ಮತ್ತೆ ದಪ್ಪ ಆಗುತ್ತೆ ಅದು. ಸೊ ಈ ರೀತಿ ಆದಮೇಲೆ ನಾವು ಇದನ್ನು ತಗೊಂಡು ನೋಡಿ, ತಳನೂ ಕೂಡ ಬಿಡ್ತಾ ಇದೆ ಅದು. ಸೊ ಈ ರೀತಿ ಆದಮೇಲೆ ನಾವು ಒಂದು ಪ್ಲೇಟ್ಗೆ ತಗೊಂಡು ಹಾಕ್ಕೋಬೇಕಾಗತ್ತೆ. ಮೊದಲು ಒಂದು ಸ್ವಲ್ಪ ತುಪ್ಪ ಹಾಕಿ ಪ್ಲೇಟ್ನೆಲ್ಲ ಸವರ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾವು ಆ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇದು ನಾನು ಹಾಕ್ಕೊಳ್ತಾ ಇರೋದು ಆರಲಿಕ್ಕೆ ಅಂತ ಹೇಳಿ ಅಷ್ಟೇ. ಸೊ ಈ ಪ್ಲೇಟ್ಗೆ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಟ್ಟು, ಸ್ವಲ್ಪ ಹೊತ್ತು ಅಂದರೆ ಇದು ಕನಿಷ್ಠ ಪಕ್ಷ ಅಂದರೂ 1 ಗಂಟೆ ಆದರೂ ಆರೋದಕ್ಕೆ ಬೇಕಾಗುತ್ತೆ. ಸೊ ಇದನ್ನು ಹಾಕ್ಕೊಂಡು 1 ಗಂಟೆ ಬಿಡಿ. ಫ್ಯಾನ್ ಕೆಳಗೆ ಇಟ್ಟರೆ ಬೇಗ ಆರುತ್ತೆ. ಸೊ ಈಗ ಆರಿದ ಮೇಲೆ ಇದನ್ನು ನಾನು ಸ್ವಲ್ಪ ತಗೊಂಡು ನೋಡಿ, ಈ ರೀತಿ ಕೈಗೇನು ಅಂಟ್ತಾ ಇಲ್ಲ, ನೀಟಾಗಿ ಬರ್ತಾ ಇದೆ. ಈ ರೀತಿ ಅಂಟಿಲ್ಲ ಅಂದರೆ ಅದು ನೀಟಾಗಿ ಬೆಂದಿದೆ ಅಥವಾ ಆಗಿದೆ ಅಂಥೇಳಿ ಅರ್ಥ. ಸೊ ಸ್ವಲ್ಪ ತಗೊಂಡು ನಾವು ಕೈಗೆ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಿದರೆ ರೆಡಿ ಆಗುತ್ತೆ. ಸೊ ಇದು ಇನ್ನೂ ಸ್ವಲ್ಪ ಆರಿದ ಮೇಲೆ, ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೋ ಪ್ರಾಬ್ಲಮ್. ಇಷ್ಟ ಆದ್ರೂ ನೀವು ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈ ರೀತಿ ಆದಮೇಲೆ ನೀವು ಒಂದು ಚಾಕುವಿನಿಂದ ನೀಟಾಗಿ ಡಿಸೈನ್ ಮಾಡ್ಕೋಬೋದು. ಈ ರೀತಿ ಪ್ರೆಸ್ ಮಾಡಿಕೊಂಡು, ಇಲ್ಲಾಂದರೆ ಹಾಗೂ ತಿನ್ಬೋದು. ಹಾಗೂ ತಿನ್ನೋಕ್ಕೆ ನೋ ಪ್ರಾಬ್ಲಮ್. ಬಟ್ ನಾನಿಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಗೋಡಂಬಿ ಎಲ್ಲ ಮೇಲೆ ಇಟ್ಬಿಟ್ಟು ಅಲಂಕಾರಕ್ಕೆ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.